ಶಬರಿಮಲೆ ಚಿನ್ನ ಕಳ್ಳತನದ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸಿಬಿಐ ತನಿಖೆಗೆ ಆಗ್ರಹಿಸಿ ಕೇರಳ ಸಿಎಂ ವಿಡಿ ಸತೀಶನ್ಗೆ ಕೇರಳ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಪತ್ರ ಬರೆದಿದ್ದಾರೆ. 2018ರ ಶಬರಿಮಲೆ ಹೋರಾಟಗಾರರ ಕೇಸ್ ಹಿಂಪಡೆಯಿರಿ, ಭಕ್ತರ ಮೇಲಿನ ಎಲ್ಲಾ ಮೊಕದ್ದಮೆ ಕೈಬಿಡಿ, ಅಯ್ಯಪ್ಪ ಭಕ್ತರ ಹಿತರಕ್ಷಣೆಗೆ ಬಿಜೆಪಿ ಪಟ್ಟು ಹಿಡಿದಿದ್ದಾರೆ. ಬೇಡಿಕೆ ಈಡೇರದಿದ್ರೆ ರಾಜ್ಯದಾದ್ಯಂತ ತೀವ್ರ ಪ್ರತಿಭಟನೆ ಮಾಡ್ತೇವೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ರಾಜೀವ್ ಚಂದ್ರಶೇಖರ್ ಅವರು ನೀಡಿದ್ದಾರೆ. ಈಗ ಸಿಬಿಐ ತನಿಖೆ ಒಪ್ಪಿಸಬೇಕು ಅಂತ ಈಗ ರಾಜೀವ್ ಚಂದ್ರಶೇಖರ್ ಅವರು ಆಗ್ರಹಿಸಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಬರಿಮಲೆಯಲ್ಲಿ ಚಿನ್ನ ಕಳ್ಳತನ ಆಗಿರತಕ್ಕಂಥ ವಿಚಾರ. ಈಗ ಇತ್ತೀಚೆಗೆ ದೇವಸ್ಥಾನಗಳಲ್ಲೇ ಕೆಲವರು ಟಾರ್ಗೆಟ್ ಮಾಡಿಕೊಂಡು ಕಳ್ಳತನ ಮಾಡ್ತಕ್ಕಂಥದ್ದು. ಭಯ ಭಕ್ತಿ ಎಂಥದೂ ಇಲ್ಲ ಕಳ್ಳರಿಗೆ. ಒಟ್ಟಿನಲ್ಲಿ ಚಿನ್ನ ಎಲ್ಲಿ ಸಿಗುತ್ತೋ ದೋಚುವಂಥ ಪ್ರಯತ್ನ. ಇತ್ತೀಚೆಗೆ ನಾವು ಸುದ್ದಿ ಮಾಡಿರ್ತಕ್ಕಂಥ ಒಂದಿಷ್ಟು ವಿಚಾರಗಳು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಗಳು. ಈಗ ಅಂಥ ದೊಡ್ಡ ದೇವಸ್ಥಾನಗಳಲ್ಲಿ ಈ ರೀತಿ ಕಳ್ಳತನ ಆದರೆ ಹೇಗೆ ಅಂತ. ಆಗ ಸಣ್ಣ ಪುಟ್ಟ ದೇವಸ್ಥಾನಗಳು ಪ್ರತಿದಿನ ಬೆಳಿಗ್ಗೆ ಪೂಜೆ ನಡೆಯುತ್ತೆ. ಒಂದು ಇಷ್ಟು ಸಮಯಗಳ ಕಾಲ ಪೂಜೆ ಆದ ನಂತರ ಬಾಗ್ಲಾಕೊಂಡು ಹೋಗ್ತಾರೆ. ರಾತ್ರಿ ಕೂಡ ಓಪನ್ ಇರೋದಿಲ್ಲ. ಆದರೆ ಈ ಶಬರಿಮಲೆ ಅಂತಹ ದೇವಸ್ಥಾನಗಳಲ್ಲಿ 24/7 ಪೊಲೀಸರ ಕಣ್ಗಾವಲಿರುತ್ತೆ, ಹೈ ಸೆಕ್ಯೂರಿಟೀಸ್ ಇರುತ್ತೆ. ಇಂಥ ಜಾಗದಲ್ಲಿ ಕಳ್ಳತನ ಆಗಿರತಕ್ಕಂಥದ್ದು ಅಂದರೆ ನಂಬೋದಕ್ಕೆ ಭಾರಿ ಕಷ್ಟ ಆಗುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಜೀವ್ ಚಂದ್ರಶೇಖರ್ ಅವರು ಒಂದು ಪತ್ರ ಬರೆದಿದ್ದಾರೆ. ಸಿಬಿಐಗೆ ಇದನ್ನು ಒಪ್ಪಿಸಲೇಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ